ಅಣ್ಣ ಆ? ಹರಿ ಹೇಳಿದ್ರು ನೀವು ದೊಡ್ಡ ಆರ್ಕಿಟೆಕ್ಟ್ ಅಂತ. ನಿಮ್ಮ ಕಂಪ್ನಿಲಾದ್ರೂ ಓಕೆ ಅಥವಾ ಬೇರೆ ಕಂಪ್ನಿಲಾದ್ರೂ ಓಕೆ, ನಂಗೊಂದು ಕೆಲಸ ಬೇಕಿತ್ತು. ಇದನ್ನ ಕ್ಲೀನ್ ಮಾಡಬೇಕಿತ್ತು. ಅಷ್ಟೇ ತಾನೆ. ಸರಿ ಕಂಟಿ ಹೋಗ ಕ್ಲೀನ್ ಮಾಡ್ಕೊಬ. ಅವ್ರಿಗಲ್ಲ, ನಾನು ನಿಮಗೆ ಹೇಳಿದ್ದು. ಏನ ನಾನಾ? ಯಾಕೆ ಕಷ್ಟನಾ? ಕೊಡಮ್ಮ, ನಾನು ಮಾಡ್ಕೊಂಬರ್ತೀನಿ ಕೊಡು. ಬೇಡ ಅಣ್ಣ, ಊಳೋ ಕೆಲಸ ಗೂಳಿ ಮಾಡಿದ್ರೇನೆ ಚಂದ. ನಿಮ್ಗೆ ಹೇಳಿದ್ದು. ಓ ಸಾರಿ, ನೀವು ಬ್ಯುಸಿ ಇದ್ದೀರಲ್ಲ. ಹೇ ಹಂಗೆಲ್ಲ ಏನಿಲ್ಲಪ್ಪ. ತಗೊಳ್ಳಿ ಮತ್ತೆ ಕ್ಲೀನ್ ಮಾಡ್ಕೊಂಬನ್ನಿ. ಬೇಗ ಬರ್ಬೇಕು, ಗಂಟೆ ಗಟ್ಲೆ ಮಾಡೋ ಹಾಗಿಲ್ಲ. ಹಲೋ, ಏನ್ ಲುಕ್ ಕೊಡ್ತಿದ್ದೀರಾ? ಬೇಗ ಕ್ಲೀನ್ ಮಾಡ್ಕೊಂಬನ್ನಿ. ಅದ್ಗೆ ಸರಿಯಾದ ಕೆಲ್ಸನೇ ಕೊಟ್ಟಿದ್ದೀರಾ. ಹರಿಯಣ್ಣ ನಮ್ ಮುಂದೆ ಬಿಲ್ಡಪ್, ನಿಮ್ ಮುಂದೆ ಶಟಪ್. ಬೇಗ ಬೇಗ ಹೋಗಿ. ಅದ್ಗೆಗೆನೆ ಕೊಂಬಿದ್ಯಾ ಅನ್ನಲ್ಲ, ಅದಕ್ಕೆ ಅವನ್ನ ಗೂಳಿ ಅಂದ್ರು ಅನ್ಸುತ್ತೆ. ಒಂದೇ ತೊಳಿ. ಏನ್ ಮಾಡಿದ್ದೀರಾ? ಕ್ಲೀನು. ಹೋ, ಇದು ಕ್ಲೀನಾ ನಿಮ್ ಲೆಕ್ಕದಲ್ಲಿ? ಸರಿಯಾಗಿಲ್ಲ. ಹೋಗಿ ಮತ್ತೆ ನೀಟ್ ಮಾಡ್ಕೊಂಬನ್ನಿ. ಇನ್ನೂ ನೀಟ್ ಅಂದ್ರೆ ಹೆಂಗ್ ಮಾಡ್ಬೇಕು? ಬನ್ನಿ ನೀವೇ ತೋರಿಸಿ. ಏ ಹರಿ, ಯಾಕೆ ಕೂಗಾಡ್ತಿದ್ಯಾ? ಇರಿ ಅಣ್ಣ, ಏನ್ ಹೇಳಿದ್ರಿ? ಮತ್ತೆ ಹೇಳಿ. ಇನ್ನೂ ನೀಟಾಗಿ ಕ್ಲೀನ್ ಮಾಡ್ಬೇಕು ಅಂದ್ರೆ ಹೇಗ್ ಮಾಡ್ಬೇಕು ಅಂತ ಕೇಳ್ದೆ. ಉಜ್ಜಿ ಉಜ್ಜಿ ತೊಳಿಬೇಕು. ಅದೇನೋ ಹಾಕಿ ತೊಳಿತಾರಲ್ಲ, ಏನದು? ಅದೇನಮ್ಮ, ಹುಣಸೆ ಹಣ್ಣು. ಹಾ ಹಾ, ಹುಣಸೆ ಹಣ್ಣು ಹಾಕಿ ನೀಟಾಗಿ ಉಜ್ಜಿ ಉಜ್ಜಿ ತೊಳೆದು ಮತ್ತೆ ನೀಟ್ ಮಾಡ್ಕೊಂಡ್ ಬನ್ನಿ. ಅಲ್ಲ, ಇವಾಗ ನಾನು ಹುಣಸೆ ಮರ ಉಟ್ಕೊಂಡು ಎಲ್ಲಿಗೆ ಹೋಗ್ಲಿ? ನಾನ್ ತೋರಿಸ್ತೀನಿ ಬಾರೋ. ಅಣ್ಣ, ಬರೀ ತೋರ್ಸ್ಬೇಕು. ಸರಿಮ್ಮ. ಇರಿ ಒಂದ್ ನಿಮಿಷ. ತಗೊಳ್ಳಿ, ಇದನ್ನ ಎಲ್ಲ ಕ್ಲೀನ್ ಮಾಡ್ಕೊಂಡ್ ಬನ್ನಿ ನೀಟಾಗೆ. ಏನಾದ್ರೂ ಕಷ್ಟನಾ? ಹಂಗೇನಿಲ್ಲ. ಗುಡ್, ಹೋಗಿ. ಎರಡ್ ಸಾಕು.
ಹಲೋ, ಹಾ ಬುಲಿ, ಗಾಡಿ ರೆಡಿ ಆಯ್ತಾ? ಸರಿ, ಓನರ್ ಫೋನ್ ಮಾಡಿ ಕೊಟ್ಬಿಡು. ಅವನ್ಗೇನಾಯ್ತು? ಹೊಗೆ ಅಂದ್ರೆ ಆಗಲ್ವಾ? ಹಾಗೆಲ್ಲ ಏನಿಲ್ವಲ್ಲ, ಏನಾಯ್ತು ಇವನ್ಗೆ? ಸಾರಿ ಮೈ, ನಿಂಗೆ ಹೊಗೆಯಿಂದ ಅಲರ್ಜಿ ಇರುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಅದಕ್ಕಲ್ಲ ಅದ್ಗೆ ಮತ್ತೇನಾಯ್ತು? ಈ ಮನೆ ಈಗಿರ್ಬೇಕು ಅಂತ ನಾನು ಎಷ್ಟು ವರ್ಷದಿಂದ ಆಸೆ ಪಡ್ತಿದ್ದೆ ಗೊತ್ತಾ? ನಾನು ಚಿಕ್ಕವನಿರ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಮನೆಗೆ ಹೋದ್ರೆ ಅವ್ರ ಅಪ್ಪ ಅಮ್ಮ ದೇವ್ರ ಪೂಜೆ ಮಾಡಿ ಪ್ರಸಾದ ಕೊಟ್ಟು ಅವ್ರೆಲ್ರಿಗೂ ಕೈ ತುತ್ತು ಕೊಡ್ತಿದ್ರು. ಆದ್ರೆ ನಾನು ನಮ್ಮನೇಲಿ ಆಗಿಲ್ವಲ್ಲ ಅಂತ ಎಷ್ಟೋ ಸಲ ಗೋಡೆ ಮರೆಯಲ್ಲಿ ನಿಂತು ಅಳ್ತಾ ಇದ್ದೆ. ಇವತ್ತಿನವರೆಗೂ ಈ ತರ ನಮ್ಮ ಮನೇಲಿ ಯಾವತ್ತೂ ಇರ್ಲಿಲ್ಲ ಅದ್ಗೆ. ನಾನು ಮುತ್ತಣ್ಣ ಹಬ್ಬಕ್ಕೆ ಎಷ್ಟೋ ಸಲ ರಂಗೋಲಿ ಇಟ್ಟು ದೇವ್ರ ಪೂಜೆ ಮಾಡಿದೀವಿ. ಆದ್ರೆ ಇಷ್ಟು ಖುಷಿ ಯಾವತ್ತೂ ಸಿಕ್ಕಿಲ್ಲ. ಏನೋ ಒಂದು ಕೊರತೆ ಕಾಣಿಸ್ತಾ ಇತ್ತು. ನೀವು ಆ ದೀಪ ಹಚ್ಚಿದ್ಮೇಲೆ ಆ ಕೊರತೆ ಎಲ್ಲ ನೀಗೋಯ್ತು. ಇವತ್ತೆಲ್ಲರೂ ಒಟ್ಟಿಗೆ ಇದ್ದೀವಿ. ಇದನ್ನೆಲ್ಲ ನೋಡ್ತಿದ್ರೆ ಎಲ್ಲ ಹೊಸದಾಗಿ ಕಾಣಿಸ್ತಿದೆ. ನಿಮ್ಮಿಂದ ಇವತ್ತು ನಮ್ಮನೆ ದೇವ್ರ ಮನೆ ತರ ಕಾಣಿಸ್ತಿದೆ. ಆ ಸಂತೋಷ ತಡ್ಕೊಳಕ್ ಆಗ್ಲಿಲ್ಲ, ಅದಕ್ಕೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಇಷ್ಟಕ್ಕೆಲ್ಲ ಯಾಕೆ ಹೇಳ್ತೀಯ? ಸಮಾಧಾನ ಮಾಡ್ಕೊ. ಇವನ್ ಹಾಗೆ ತುಂಬಾ ಸೂಕ್ಷ್ಮ. ಎಲ್ಲ ಹೇಳ್ದೆ, ಆದ್ರೆ ನಿನ್ ಫ್ರೆಂಡ್ ಮನೆಗೆ ಹೋದಾಗ ಪೂಜೆ ನಡಿಬೇಕಾದ್ರೆ ಯಾವ ಹಾಡು ಹಾಕಿದ್ರು ಅಂತ ಹೇಳಲೇ ಇಲ್ಲ. ದೇವರಾಡೆ ಅದ್ಗೆ ಪೂಜೆ ಮಾಡುವಾಗ ದೇವ್ರ ಹಾಡೇ ಕಣೋ ಹಾಕೋದು. ಯಾವ ಹಾಡು ಅಂತ ಹೇಳು. ಇರೋಣ. ಇನ್ಮೇಲೆ ಚಂದನ ಅವ್ರ ಮುಂದೆ ನೀನು ನಮ್ಮ ಬಟ್ಟೆ ವಾಶ್ ಮಾಡೋದು, ಬಾತ್ರೂಮ್ ಕ್ಲೀನ್ ಮಾಡೋದೆಲ್ಲ ಮಾಡಬೇಡ. ಓಕೆ, ಎಲ್ಲ ನೀನ ಮಾಡ್ತೀಯಾ? ಹಾಗಲ್ಲಣ್ಣ. ಅಣ್ಣ ಅಣ್ಣ ಬಾಮ್ಮ, ದೋಸೆ ರೆಡಿ ಆಗಿದೆ. 2 ನಿಮಿಷ ಚಟ್ನಿ ಮಾಡ್ಬಿಡ್ತೀನಿ. ಅಯ್ಯೋ ಅದಲ್ಲ, ನಾನು ಆಕ್ಚುಲಿ ನಿಮ್ಮ ಹತ್ರ ಒಂದು ಹೆಲ್ಪ್ ಕೇಳಕ್ ಬಂದೆ. ರೂಮ್ ವಿಷಯ ಅಲ್ವಾ, ಕೆಲ್ಸದ ಬ್ಯುಸಿಲಿದ್ದೆ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಏನೋಣ ಇದು, ನಿಜವಾಗ್ಲೂ ನೋಡಕ್ ಹೇಳಿದೀನಿ ಕಣೋ. ನಿಮ್ಗೆ ಎಷ್ಟು ಕೆಲಸ ಇರುತ್ತೆ ಅಂತ ನಂಗೆ ಗೊತ್ತಣ್ಣ. ನಾನು ಆರ್ಕಿಟೆಕ್ಚರೇ ಓದಿರುತ್ತಲ್ವಾ. ಅದು ಅಲ್ಲದೆ ನೀವು ಮನೇಲೂ ಎಷ್ಟು ಬ್ಯುಸಿಯಾಗಿರ್ತೀರಾ ಅಂತ ನಾನೇ ನೋಡ್ತಾ ಇದ್ದೀನಿ. ಈಗ ನಾನು ನಿಮ್ಮ ಹತ್ರ ಕೇಳೋದಕ್ಕೆ ಬಂದಿರೋದು ಬೇರೆ ಹೆಲ್ಪ್ ಅಣ್ಣ. ಬೇರೆ ಹೆಲ್ಪಾ? ಅಯ್ಯೋ, ಅದನ್ನ ನನ್ನನ್ನೇ ಕೇಳಿ, ನಾನೇ ಮಾಡ್ತೀನಿ. ಇಲ್ಲ, ನಾನು ಅಣ್ಣನೇ ಕೇಳಬೇಕು. ಕೇಳಮ್ಮ, ಅದೇನು ಅಂತ. ಅದು ಅಣ್ಣ, ನಿಮಗೆ ಗೊತ್ತಿರೋ ಯಾವುದಾದ್ರೂ ಆರ್ಕಿಟೆಕ್ಚರ್ ಕಂಪ್ನಿಲಿ ನನ್ನ ರೆಫರ್ ಮಾಡಿ ನಂಗೊಂದು ಕೆಲಸ ಕೊಡಿಸ್ತೀರಾ? ಅಣ್ಣ, ಹರಿ ಹೇಳಿದ್ರು ನೀವು ದೊಡ್ಡ ಆರ್ಕಿಟೆಕ್ಟ್ ಅಂತ. ನಿಮ್ಮ ಕಂಪ್ನಿಲಾದ್ರೂ ಓಕೆ ಅಥವಾ ಬೇರೆ ಕಂಪ್ನಿಲಾದ್ರೂ ಓಕೆ, ನಂಗೊಂದು ಕೆಲಸ ಬೇಕಿತ್ತು. ಪ್ಲೀಸ್ ನೀವು ಕೊಡಿಸ್ಬಹುದಾ? ನಿಮ್ಮ ಪ್ರಾಜೆಕ್ಟಲ್ಲಿ ಯಾವುದಾದ್ರೂ ಅಸಿಸ್ಟೆಂಟ್ ಕೆಲಸ ಇದ್ರೂ ಪರವಾಗಿಲ್ಲ, ಮಾಡ್ತೀನಿ. ಆದರೆ ನಂಗೆ ಮನೇಲಿ ಖಾಲಿ ಕೂರೋಕ್ಕಾಗ್ತಿಲ್ಲ. ಎಜುಕೇಷನ್ ಮುಗಿದ್ಮೇಲೆ ತುಂಬ ಗ್ಯಾಪ್ ಕೊಟ್ಟರೆ ನನ್ನ ಮನಸ್ಸಿಗೂ ಚೆನ್ನಾಗಿ ಅನ್ಸಲ್ಲ. ಅದಕ್ಕೆ ಪ್ಲೀಸ್ ಅಣ್ಣ, ಇದೊಂದು ಹೆಲ್ಪ್ ಮಾಡ್ತೀರಾ? ಭಿಕ್ಷುಕರ ಹತ್ರ ಬಿರಿಯಾನಿ ಕೇಳ್ತಿದ್ಯಲ್ಲೋ. ಏನಣ್ಣ, ಓಕೆನಾ? ಆಮ, ನೋಡ್ತೀನಿ. ಅಣ್ಣನ್ಗೆ ಹೇಳಿದಿರಲ್ಲ, ನಿಮ್ಮ ಕೆಲಸ ಆದಂಗೆ ಬಿಡಿ. ನಾನು ಅಷ್ಟೇ, ಇವಾಗ ಅಣ್ಣನ ಜೊತೆ ನಿಮ್ಮ ಕೆಲಸದ ಬಗ್ಗೆನೇ ಮಾತಾಡ್ತಿದ್ದೆ. ನೀವೇನೋ ಟೆನ್ಷನ್ ತಗೋಬಿಡಿ, ಅಣ್ಣ ಇದಾನಲ್ಲ ಅವನ್ನೆಲ್ಲ ನೋಡ್ಕೊತಾನೆ ಅಲ್ವಣ್ಣ? ತುಂಬ ಥ್ಯಾಂಕ್ಸ್ ಅಣ್ಣ. ನೀವು ಇದೊಂದು ಹೆಲ್ಪ್ ಮಾಡಿದ್ರೆ ನಿಮ್ಮಿಂದ ತುಂಬ ದೊಡ್ಡ ಉಪಕಾರ ಆಗುತ್ತೆ. ಮಾಡ್ತಾನೆ ಅಣ್ಣ. ನೀನು ಅವ್ರಿಗೆ ಇದೊಂದು ಹೆಲ್ಪ್ ಮಾಡಿದ್ರೆ ನಿನಗೆ ನನ್ನ ಕಡೆಯಿಂದ ಒಂದೊಳ್ಳೆ ಉಪಚಾರ ಇರುತ್ತೆ ನೋಡು. ಉಪಚಾರ ಮಾಡೋದಲ್ಲ ಅನಾಚಾರ, ನನಗೂ ಉಪಚಾರ ಕೊಡ್ತೀಯ? ಉಪಚಾರ
ಅದ್ಗೆ ಎಷ್ಟು ಕುಟ್ಟಿದ್ರು ಆನ್ ಆಗಲ್ಲ, ಎಷ್ಟು ಕುಡಿದ್ರು ಆನ್ ಆಗಲ್ಲ. ಸುಮ್ಮನೆ ನೀವು ಯಾಕೆ ಟೈಮ್ ವೇಸ್ಟ್ ಮಾಡ್ಕೋತೀರಾ? ಯಾಕೆ? ಯಾಕೆ ಅಂದ್ರೆ ಕೆಟ್ಟೋಗಿ ತುಂಬಾ ದಿನ ಆಯ್ತು. ಅದು ಅಲ್ಲದೆ ಪಾಪ ಇವಾಗ ಜಿಡ್ಲೇನೋ ಹಳ್ಳಿನೋ ಯಾವ್ದೋ ಒಂದು ಮನೆ ಮಾಡ್ಕೊಂಡಿರುತ್ತೆ. ಪಾಪ ಅವ್ರ ಮನೆ ಹಾಳು ಮಾಡಿ ನಾವ್ ಯಾಕೆ ಪಾಪ ಕಟ್ಕೊಳ್ಳೋಣ? ಯಾಕೆ ಸರಿ ಮಾಡಿಸಿಲ್ಲ? ಅಯ್ಯೋ ಅದನ್ನ ಯಾಕೆ ಕೇಳ್ತೀರಾ? ಅದೊಂದು ದೊಡ್ಡ ಕತೆ. ಒಂದಿನ ಸಂಪತ್ತಿಗೆ ಸವಾಲ್ ಮೂವಿ ಬರ್ತಿತ್ತಾ, ಅವಾಗ ವಜ್ರಮುನಿಯವರು ಅಣ್ಣವ್ರಿಗೆ ಹೊಡಿಯೋದು ಒಂದು ಸೀನ್ ಬರ್ತಾ ಇತ್ತು. ಅಪ್ಪ ಮೊದಲೇ ಅಣ್ಣವ್ರ ದೊಡ್ಡ ಅಭಿಮಾನಿ. ವಜ್ರಮುನಿಯವ್ರ ಮೇಲೆ ಕೋಪ ಬಂದು ಹೋಗ್ ಹೊಡೆದ್ರು ಅಷ್ಟೇ. ಈ ಟಿವಿ ಐಸ್ ಮುಗೀತು. ಇದು ಬರೀ ಟಿವಿ ತರ ಅಷ್ಟೇ, ಟಿವಿ ಅಲ್ಲ. ಬೋರ್ ಆಗ್ತಿತ್ತು, ಸ್ವಲ್ಪ ಟಿವಿ ಆದ್ರೂ ನೋಡೋಣ ಅನ್ಕೊಂಡೆ, ಅದು ಆಗಲ್ಲ. ಅದಕ್ಕೆ ಈ ಮನೇಲಿ ನಿಮ್ಗೆ ತುಂಬಾ ಬೋರ್ ಅನ್ನಿಸ್ತಿದ್ಯಾ? ಸ್ವಲ್ಪ. ಮನೇಲಿ ಟಿವಿ ಇದ್ರೆ ಚೆನ್ನಾಗಿರತ್ತಲ್ವಾ? ಹೌದು, ನೀವು ಯಾರು ಈ ಟಿವಿ ಶೋ, ರಿಯಾಲಿಟಿ ಶೋ, ಬಿಗ್ ಬಾಸ್ ಎಲ್ಲ ನೋಡಲ್ವಾ? ನಾವೇ ಇದೀವಲ್ಲ 5 ಜನ ಕಂಟೆಸ್ಟೆಂಟ್ಸ್. ಮನೇಲಿ ನೆಟ್ಟಿಗೆ ಯಾರು ಇರೋದೇ ಇಲ್ವಲ್ಲ. ಅದಕ್ಕೆ ಎಲ್ರು ಬೆಳಗ್ಗೆ ಹೋದ್ರೆ ಇನ್ ಬರೋದೇ ಸಂಜೆ. ನಾನು ಅರಿಯಣ್ಣ ಎಲ್ಲ ಮೊಬೈಲಲ್ಲೇ ನೋಡ್ತೀವಿ. ಇನ್ ಮುತ್ತಣ್ಣ ಅಡಿಗೆಯಲ್ಲಿ ಬಿಸಿ, ಕಂಟಿ ಅಣ್ಣ ಕೆಲ್ಸದಲ್ಲಿ ಬಿಸಿ. ಎಲ್ರಿಗೂ ಒಂದೊಂಥರ ಟೈಮ್ ಪಾಸ್ ಆಗುತ್ತೆ. ಅದಕ್ಕೆ ಈ ಟಿವಿನ ಸರಿನೇ ಮಾಡಿಸಿಲ್ಲ. ನೀವೆಲ್ಲೂ ಹೊರಗೆ ಹೋಗೋದು, ತಿರ್ಗಾಡೋದೆಲ್ಲ ಮಾಡಲ್ವಾ? ಇರೋದು ಒಂದೇ ಒಂದು ಬೈಕು, ಆದ್ರೆ ನಾವು 4 ಜನ ಹೋದ್ರೆ ಪೊಲೀಸರು ಹಿಡಿಯಲ್ವಾ? ಅಲ್ಲ, ನಿಮ್ಮ ಅಣ್ಣಂದು 2-3 ಕಾರ್ಗಳಿದೆಯಲ್ಲ.